ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಬೀದರ್ನಲ್ಲಿ ಲೋಕ ಅದಾಲತ್ ಮಹಾ ಯಶಸ್ಸು. 74,056 ಪ್ರಕರಣ ಇತ್ಯರ್ಥ. 43.28 ಕೋಟಿ ಪರಿಹಾರ. ಜುಲೈ 18ಕ್ಕೆ ಎನ್ಐ ಆಕ್ಟ್ ವಿಶೇಷ ಲೋಕ ಅದಾಲತ್. ಎಸ್ಐಆರ್ಗೆ ಬಿಜೆಪಿ ವಿರೋಧವಿಲ್ಲ. ಅಧಿಕಾರಿಗಳಿಗೆ ನಿಯಮಾನುಸಾರ ಕೆಲಸ ಮಾಡಲು ಅವಕಾಶ ನೀಡಿ. ಪಿ ರಾಜೀವ್. ರೈತರ ಹಿತ ಕಾಪಾಡಲು ಸದಾ ಸಿದ್ಧ. ರಾಜಶೇಖರ್ ಪಾಟೀಲ್. ಮನೆ ಮನೆಗೆ ಎಸ್ಐಆರ್ ಜಾಗೃತಿ. ನಿರ್ಲಕ್ಷ್ಯ ಸಹಿಸುವುದಿಲ್ಲ. ಅಧಿಕಾರಿಗಳಿಗೆ ಶಾಸಕ ಪ್ರಭು ಚವ್ಹಾಣ್ ಖಡಕ್ ಎಚ್ಚರಿಕೆ. ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ. ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ. ಲೋಕ ಅದಾಲತ್ ಮಹತ್ವದ ಸಾಧನೆ ಮಾಡಿದೆ. ಒಂದೇ ದಿನದಲ್ಲಿ 74,000ಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 43 ಕೋಟಿ ರೂಪಾಯಿಗೂ ಹೆಚ್ಚು ಪರಿಹಾರ ಕಕ್ಷಿದಾರರಿಗೆ ದೊರೆತಿದೆ. ಅದಲ್ಲದೆ ರಾಜಿ ಸಂಧಾನದ ಮೂಲಕ 8 ವಿಚ್ಛೇದನ ಪ್ರಕರಣಗಳಲ್ಲಿ ದಂಪತಿಗಳು ಮತ್ತೆ ಒಂದಾಗಿರುವುದು ಇದು ವಿಶೇಷವಾಗಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ 11ರಂದು ನಡೆದ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ನಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಚೇರಿಯಲ್ಲಿ ಮಂಗಳವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಎಸ್.ಬಿ. ರಹಮಾನ್ ಮತ್ತು ಸದಸ್ಯ ಕಾರ್ಯದರ್ಶಿ ರಾಘವೇಂದ್ರ ಉಪಾಧ್ಯಾಯ, ಒಟ್ಟು 43.28 ಕೋಟಿ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬಾಕಿ ಇದ್ದ 9,416 ನ್ಯಾಯಾಲಯದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ 13.57 ಕೋಟಿ ಹಾಗೂ 64,640 ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಬಗೆಹರಿಸಿ 29.70 ಕೋಟಿ ಪರಿಹಾರ ಒದಗಿಸಲಾಗಿದೆ ಎಂದು ತಿಳಿಸಿದರು. ಇದರ ಜೊತೆಗೆ 10 ಹಿರಿಯ ನಾಗರಿಕರ ಪ್ರಕರಣಗಳು ಇತ್ಯರ್ಥಗೊಂಡಿದ್ದು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ 92 ಲಕ್ಷ ಮೌಲ್ಯದ ಒಂದು ಪ್ರಮುಖ ಪ್ರಕರಣ ಕೂಡ ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಗಿದೆ. ಈ ಲೋಕ ಅದಾಲತ್ ಮತ್ತೊಂದು ವಿಶೇಷವೇನೆಂದರೆ 8 ವೈವಾಹಿಕ ವ್ಯಾಜ್ಯಗಳಲ್ಲಿ ರಾಜಿ ಸಂಧಾನ ಯಶಸ್ವಿಯಾಗಿ ದಂಪತಿಗಳು ಮತ್ತೆ ಒಂದಾಗಿದ್ದಾರೆ. ಔರಾದ್ನಲ್ಲಿ 3, ಹುಮ್ನಾಬಾದ್ನಲ್ಲಿ 3, ಬಸವಕಲ್ಯಾಣದಲ್ಲಿ 1 ಹಾಗೂ ಬೀದರ್ನಲ್ಲಿ 1 ಪ್ರಕರಣ ಇತ್ಯರ್ಥಗೊಂಡಿದೆ. ಇದೇ ತಿಂಗಳ ಜುಲೈ 18ರಂದು ಎನ್ಐ ಆಕ್ಟ್ ಪ್ರಕರಣಗಳ ವಿಶೇಷ ಲೋಕ ಅದಾಲತ್ ನಡೆಯಲಿದ್ದು, ಚೆಕ್ ಬೌನ್ಸ್ ಸೇರಿದಂತೆ ಸಂಬಂಧಿತ ಪ್ರಕರಣಗಳ ಕಕ್ಷಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡೆದಿದ್ದಾರೆ. 11/7/2026ರಂದು ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದರಲ್ಲಿ ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಅದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಂಥ ಪ್ರಕರಣಗಳು 9,416 ಮತ್ತು ಇನ್ನುಳಿದಂತೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಯಾವುವು ನ್ಯಾಯಾಲಯಕ್ಕೆ ಬರ್ಬೋದಾದಂಥ ಪ್ರಕರಣಗಳಿದ್ವೋ ಅಂತಹ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಲಾಗಿದೆ. ಇದರಲ್ಲಿ ಒಟ್ಟು ಕಕ್ಷಿದಾರರಿಗೆ ಪರಿಹಾರದ ಮೊತ್ತ 43,28,36,872 ರೂಪಾಯಿ ಪರಿಹಾರ ಸಿಕ್ಕಿದೆ. ಈ ಒಂದು ಲೋಕ ಅದಾಲತ್ನ ವಿಶೇಷ ಅಂದರೆ ಜಿಲ್ಲೆಯಾದ್ಯಂತ ವೈವಾಹಿಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಅಂದರೆ ಬಹಳ ದಿನಗಳಿಂದ ಜೀವನಾಂಶ ಕೋರಿ ಒಂದು ಕೇಸ್ ಹಾಕಿರ್ಬೋದು, ಡೈವರ್ಸ್ ಹಾಕಿರ್ಬೋದು, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಹಾಕಿರ್ಬೋದು. ಅಂತಹ ಪ್ರಕರಣಗಳಲ್ಲಿ ಅವರಿಬ್ಬರನ್ನು ಮನವನ್ನು ಒಲಿಸಿ ಅವರ ಮನಪ್ರವರ್ತನೆ ಮಾಡಿ 8 ದಂಪತಿಗಳನ್ನು ಜೋಡಿ ಮಾಡಿ ಮನೆಗೆ ಕಳಿಸಲಾಗಿದೆ. ಅದೇ ರೀತಿಯಾಗಿ 11 ಹಳೆಯ ಪ್ರಕರಣಗಳು ಅಂದರೆ 5 ವರ್ಷಕ್ಕಿಂತಲೂ ಹೆಚ್ಚಿನ ಸ್ಥಳದಿಂದ ನಮ್ಮ ನ್ಯಾಯಾಲಯದಿದ್ದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 10 ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ 92 ಲಕ್ಷದ ಒಂದು ಪ್ರಕರಣ ಇತ್ಯರ್ಥಪಡಿಸಲಾಗಿದೆ. ಈ ರೀತಿಯಾಗಿ ನಾವು ಈ ಜಿಲ್ಲೆಯಾದ್ಯಂತ ಒಂದು ಲೋಕ ಅದಾಲತ್ನಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕಂದರೆ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ತಮ್ಮ ಒಂದು ಸಹಕಾರ ಇತ್ತು. ಅದೇ ರೀತಿಯಾಗಿ
ಪ್ರಕರಣ ಇತ್ಯರ್ಥಪಡಿಸಕ್ಕೆ ನಮ್ಮ ನ್ಯಾಯಾಧೀಶರು ಮತ್ತು ವಕೀಲರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿತ್ತು. ಇದೇ ರೀತಿಯಾಗಿ ನಾವು ಇದೇ ತಿಂಗಳಿನಲ್ಲಿ ಅಂದರೆ ಬರುವ ಶನಿವಾರ 18/7/2026 NI ಆ್ಯಕ್ಟ್ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸುವ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆಯೂ ಕೂಡ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅದನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡ್ತೀರಂತ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಸಂಕ್ಷಿಪ್ತ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ರಾಜಕೀಯ ಚರ್ಚೆಗೆ ಗ್ರಾಸವಾಗಿರುವ ನಡುವೆಯೇ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಬೀದರ್ನಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪಿ. ರಾಜೀವ್ ಎಸ್ಐಆರ್ ಪ್ರಕ್ರಿಯೆಗೆ ಪಕ್ಷದ ವಿರೋಧವಿಲ್ಲ ಎಂದು ಹೇಳಿದ್ದಾರೆ. ಬೀದರ್ನಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ರಾಜೀವ್ ಎಸ್ಐಆರ್ ಪ್ರಕ್ರಿಯೆಯನ್ನು ಬಿಜೆಪಿ ವಿರೋಧಿಸುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ರಾಜ್ಯ ಮಟ್ಟದ ಚುನಾವಣಾ ಅಧಿಕಾರಿಗಳು ನಿಯಮಾನುಸಾರ ನಡೆಸುತ್ತಿದ್ದಾರೆ. ಅಧಿಕಾರಿಗಳು ಯಾವುದೇ ಒತ್ತಡವಿಲ್ಲದೆ ನಿಯಮದ ಚೌಕಟ್ಟಿನೊಳಗೆ ಕೆಲಸ ಮಾಡಲು ಅವಕಾಶ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಈ ಪ್ರಕ್ರಿಯೆಯಲ್ಲಿ ಅನಗತ್ಯ ಹಸ್ತಕ್ಷೇಪ ಸಲ್ಲದು. ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಕಾನೂನುಬದ್ಧವಾಗಿ ನಿರ್ವಹಿಸಲು ಅವಕಾಶ ಕಲ್ಪಿಸುವಂತೆ ನಾವು ಒತ್ತಾಯಿಸುತ್ತಿದ್ದೇವೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಪಿ. ರಾಜೀವ್ ಹೇಳಿದರು. ಎಸ್ಐಆರ್ ಪ್ರಕ್ರಿಯೆ ಕುರಿತು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿರುವ ಬೆನ್ನಲ್ಲೇ ಬಿಜೆಪಿ ತನ್ನ ಅಧಿಕೃತ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದು, ಅಧಿಕಾರಿಗಳ ಸ್ವತಂತ್ರ ಕಾರ್ಯನಿರ್ವಹಣೆಗೆ ಅವಕಾಶ ನೀಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. SIRನ BJP ವಿರೋಧ ಮಾಡ್ತಾ ಇಲ್ಲ. SIR ಅನುಷ್ಠಾನ ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಆಗುವಂಥದ್ದು. ಅಧಿಕಾರಿಗಳು ನಿಯಮಾನುಸಾರ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೋಬೇಡಿ ಅನ್ನುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಷ್ಟೇ. ಧನ್ಯವಾದ. ಕರ್ನಾಟಕದಲ್ಲಿ ದೇಶದ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ AI ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುವುದು ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಘೋಷಿಸಿದ್ದಾರೆ. AI ಹಬ್ ಸ್ಥಾಪನೆ ಸ್ಮಾರ್ಟ್ ಆ್ಯಪ್ಗಳು, ತಂತ್ರಜ್ಞಾನ ಕಂಪನಿಗಳು ಹಾಗೂ ಸಂಶೋಧಕರಿಗೆ ಉತ್ತೇಜನ ನೀಡಲು ವಿಶೇಷ AI ಹಬ್ ಅನ್ನು ಇನ್ಕ್ಯುಬೇಷನ್ ಕೇಂದ್ರವಾಗಿ ಆರಂಭಿಸಲಾಗುವುದು. ಇದರಿಂದ ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಗೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ ಎಂದು ತಿಳಿಸಿದರು. AI ವಿಶ್ವವಿದ್ಯಾಲಯದ ಉದ್ದೇಶ ಜಾಗತಿಕ ಮಟ್ಟದ AI ತಜ್ಞರನ್ನು ರೂಪಿಸುವುದು, ಉನ್ನತ ಮಟ್ಟದ ಸಂಶೋಧನೆಗೆ ಉತ್ತೇಜನ ನೀಡುವುದು, ಶಿಕ್ಷಣ ಸಂಸ್ಥೆಗಳು, ಉದ್ಯಮಗಳು ಹಾಗೂ ಸರ್ಕಾರದ ನಡುವೆ ಸಮನ್ವಯ ಬೆಳೆಸುವುದು. AI ಕ್ಷೇತ್ರದಲ್ಲಿ ಕರ್ನಾಟಕವನ್ನು ದೇಶದ ಮುಂಚೂಣಿ ರಾಜ್ಯವನ್ನಾಗಿ ರೂಪಿಸುವುದು. AI ಬಳಕೆಯ ಪ್ರಮುಖ ಕ್ಷೇತ್ರಗಳು ಶಿಕ್ಷಕರಿಗೆ AI ಆಧಾರಿತ ಬೋಧನಾ ಸಾಧನಗಳು, ರೋಗಗಳ ಆರಂಭಿಕ ಪತ್ತೆ ಹಾಗೂ ಸುಧಾರಿತ ವೈದ್ಯರ ಸೇವೆ, ರೈತರಿಗೆ ನೈಜ ಸಮಯದಲ್ಲಿ ಕೃಷಿ ಸಲಹೆಗಳು, ಸಾರ್ವಜನಿಕ ಸೇವೆಗಳು, ಸರ್ಕಾರಿ ಸೇವೆಗಳನ್ನು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಾಗರಿಕರಿಗೆ ತಲುಪಿಸುವುದು. ಸಣ್ಣ ಉದ್ಯಮಗಳು ಜಾಗತಿಕ ಸ್ಪರ್ಧೆಗೆ AI ತಂತ್ರಜ್ಞಾನದ ನೆರವು ಆಗಲಿದೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ SIR ಪ್ರಕ್ರಿಯೆಗೆ ವೇಗ ನೀಡಲು ಔರಾದ್ ಶಾಸಕ ಹಾಗೂ ಮಾಜಿ ಸಚಿವ ಪ್ರಭು ಚವ್ಹಾಣ್ ಗ್ರಾಮೀಣ ಪ್ರದೇಶಗಳಲ್ಲಿ ಜನ ಜಾಗೃತಿ ಅಭಿಯಾನ ನಡೆಸಿದ್ದರು. ಈ ವೇಳೆ ಪ್ರಕ್ರಿಯೆ ನಿಧಾನವಾಗಿರುವುದಕ್ಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ತ್ವರಿತ ಕ್ರಮಕ್ಕೆ ಸೂಚನೆ ನೀಡಿದರು. ಔರಾದ್ ತಾಲೂಕಿನ ದುಡುಕ್ನಾಳ್, ವನ್ಮಾರ್ಪಳ್ಳಿ, ಬಾದಲ್ಗಾಂವ್, ನಾರಾಯಣಪುರ, ಮಮದಾಪುರ್, ಅಲ್ಲಾಪುರ್, ತೆಗಂಪುರ್, ಯನಗುಂದ, ಕಾಶೆಂಪುರ್, ಸುಂದಾಳ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಪ್ರಭು ಬಿ. ಚವ್ಹಾಣ್ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಪ್ರತಿಯೊಬ್ಬ ಅರ್ಹ ಮತದಾರರು ಅಗತ್ಯ ದಾಖಲೆಗಳೊಂದಿಗೆ ನಿಗದಿತ ಅವಧಿಯೊಳಗೆ ಅರ್ಜಿಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಹೆಸರು ಸರಿಯಾಗಿ ದಾಖಲಾಗಿರುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಕೆಲವೆಡೆ SIR ಪ್ರಕ್ರಿಯೆ ಮಂದತೆಗಳಲ್ಲಿ ಸಾಗುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡದೆ ಪ್ರಕ್ರಿಯೆಯನ್ನು
ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಅರ್ಹ ಮತದಾರರಿಗೆ ಅರ್ಜಿ ಸಲ್ಲಿಸಲು ನೆರವಾಗಬೇಕು. ತಹಸೀಲ್ದಾರರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಜನರಿಗೆ ಸರಿಯಾದ ಮಾಹಿತಿ ನೀಡಿ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ದಾಖಲೆಗಳ ಕೊರತೆ ಇದ್ದ ಅರ್ಜಿ ಭರ್ತಿ ಕುರಿತು ಯಾವುದೇ ಗೊಂದಲವಿಲ್ಲದೆ ಅಧಿಕಾರಿಗಳ ನೆರವು ಪಡೆದು ಪ್ರತಿಯೊಬ್ಬರೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ಅವರು ಸಾರ್ವಜನಿಕರಿಗೆ ಮನವಿ ಮಾಡಿದರು. ರೈತ ಸಂಘದ ಮುಖಂಡರು ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರ ನಿವಾಸಕ್ಕೆ ಭೇಟಿಯಾಗಿ ತಮ್ಮ ಹಲವು ಸಮಸ್ಯೆಗಳ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಮ್ಮ ಹಿತ ಕಾಪಾಡಲು ಸದಾ ಸಿದ್ಧ ಇರುವುದಾಗಿ ಎಂದು ಭರವಸೆ ನೀಡಿದರು. ಅದು ಬೇರೆ ನಾವು ಮಾಡ್ತೀವಿ. ಅದಕ್ಕೆ ಬಿಟ್ಟು ವೈಯಕ್ತಿಕವಾಗಿ ಶಾಸಕರು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ನಾವು ಕೂಡ ಮಾಜಿ ಸಚಿವರಾಗಿ ರೈತರ ಪರವಾಗಿ ನೀವು ಏನು ಹೇಳ್ತೀರಾ, ಏನು ದುಡ್ಡು ಸಹಾಯ ಧನ ಸಹಾಯ ಮಾಡಬೇಕು, ನಾನು ಕೂಡ ಮಾಡಕ್ಕೆ ಕೇಳ್ರಿ. ಸುಮ್ಮನೆ ನೀವು ಬಂದಿರಿ, ಯಾವಾಗಲೂ ಕೇಳ್ರಿ. ಅವ್ರೇನು ಗುರ್ಲಿಗಪ್ಪರಿ ಗುಣಾರ ಸತೀಶ್ ಗುರ್ಲಿ ನಮ್ಮ ಊರಿಗೆ ನಾನು ಸುಳ್ಳು ಹೇಳಿ ನಾನು ಸ್ಕೀಟ್ ಆಗವಲ್ಲ. ನಾನು ನಿಮ್ಗೆ ಒಂದ್ಸಲ ಮಾತು ಕೊಟ್ಟಾಗ ಹಿಂದಕ್ಕೂ ಕೂಡ ರೈತ ಸಂಘದವ್ರು ಹೋರಾಟ ಮಾಡುವಾಗ ನಾನು ಶಾಸಕರಾಗಿದ್ದರೂ ಕೂಡ ಅಲ್ಲಿ ಆಟೋ ಚೆಕ್ ಮಾಡಿದ್ರು ಬಂದು ನಾನು ಸ್ವತಃ ಸ್ಟ್ರೈಕ್ ಮಾಡಿದ್ದೀನಿ. ನನ್ನ ಬದಲ್ಲ ನಾನು ಮಾತ್ರ ಸ್ಟ್ರೈಕ್ ಮಾಡಿದ್ದೀನಿ. ನಾನು ಹೇಳ್ತಕ್ಕಂಥದ್ದು ಈಗಲೂ ಆ ಎಲ್ಲರೂ ಪ್ರಾಮಾಣಿಕತೆ ಮಾಡಿ ಏನಿರ್ತದೆ ಆಗಲಿ. ಏನು 1 ಕೋಟಿ ಬರ್ತದ, 1.5 ಕೋಟಿ ಬರ್ತದೆ, ನನಗದು ಗೊತ್ತಿಲ್ಲ. ಅದು ಎಷ್ಟು ದುಡ್ಡು ಬರ್ತದ ಇದು ಕೂಡ ಮಾಡೋಣ. ಅವ್ರವ್ರ ಶಾಸಕರಿದ್ದಾರೆ, ಅವ್ರ ಹೆಸರು ಕೊಡ್ತಾರೆ ಕೂಡ ಈಶ್ವರ ಗಂಟೆಗಳು ರೆಗ್ಯುಲರ್ಗಳು ಇವ್ರದ್ದೆಲ್ಲ ಮುಗಿದ ಮೇಲೆ ನಾವು ಇದ್ದೆವು ನಿಮ್ಮ ಪರವಾಗಿ, ನಿಮ್ಮ ಸಲುವಾಗಿ, ಕ್ಷೇತ್ರ ಸಲುವಾಗಿ ಅಥವಾ ರೈತರ ಸಲುವಾಗಿ ನಾವು ಕೂಡ ಕೈ ಚಾಚಕ್ಕೆ ತಯಾರಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.